ಹೌ ಟು ರೀಡ್ ಯುವರ್ ಓನ್ ಹ್ಯಾಂಡ್. ನಿಮ್ಮ ಹಸ್ತಗಳನ್ನು ನೀವೇ ನೋಡಿ ನಿಮ್ಮ ಭವಿಷ್ಯವನ್ನು ಹೇಗೆ ತಿಳಿಯಬೇಕೆಂಬುದನ್ನು ತಿಳಿಸಿಕೊಡುವುದು ಒಂದು ವಿಚಾರ ನಮ್ಮ ತಲೆಯಲ್ಲಿ ಹೊಳೆಯಿತು. ಅಂದರೆ ಸಾಮಾನ್ಯವಾಗಿ ಜನರು ತಮ್ಮ ಭವಿಷ್ಯ ಹೇಗೆ ನೋಡೋದು, ತಮ್ಮ ಹಸ್ತವನ್ನು ಹೇಗೆ ನೋಡೋದು, ಪರೀಕ್ಷಿಸಿದರೆ ತನಗೆ ಏನಾದರೂ ತಿಳಿಯುತ್ತದೆ, ಏನಾದರೂ ಗೊತ್ತಾಗುತ್ತದೆ ಎಂಬ ವಿಚಾರವಾಗಿ ಹಲವಾರು ಜನರು ನಮಗೆ ಸಂದೇಶಗಳನ್ನು ಕಳಿಸ್ತಾ ಇರ್ತಾರೆ. ಆದ್ದರಿಂದ ಅಂಥವರಿಗಾಗಿ ನಿಮ್ಮ ಹಸ್ತಗಳನ್ನು ನೀವೇ ನೋಡಿ ನಿಮ್ಮ ಭವಿಷ್ಯವನ್ನು ತಿಳಿದುಕೊಳ್ಳಲು ಇಲ್ಲಿದೆ ಸುಲಭ ವಿಧಾನ. ಎಲ್ಲರಿಗೂ ನಮಸ್ಕಾರ. ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲಿಗೆ ನಿಮಗೆಲ್ಲರಿಗೂ ಸ್ವಾಗತ. BM ಫ್ಯೂಚರಾಲಜಿ ರಿಸರ್ಚ್ ಸೆಂಟರ್ನವರ ಮತ್ತೊಂದು ವಿಡಿಯೋವನ್ನು ನಿಮಗೆ ತೋರಿಸಲು ನಮಗೆ ಸಂತೋಷವಾಗ್ತಾ ಇದೆ. ಅಂದರೆ ನಾವು ನಮ್ಮ ಹಸ್ತಗಳನ್ನು ಪರಿಶೀಲಿಸಿದಾಗ ನಮಗೇನು ಅರ್ಥ ಆಗ್ತಾ ಇಲ್ಲ. ಯಾವ ಹಸ್ತ ಯಾರದ್ದು ಯಾವ ಹಸ್ತ ನೋಡಬೇಕು ಎಂಬುದನ್ನೆಲ್ಲವೂ ಕೇಳುತ್ತಾರೆ. ಆದರೆ ನಾವು ತಿಳಿಸುವಂಥ ರೀತಿಯಲ್ಲಿ ನೀವು ಹಸ್ತವನ್ನು ನೋಡಿ ಎಲ್ಲ ಭವಿಷ್ಯವನ್ನು ತಿಳಿಯಬೇಕಾದರೆ ಎರಡೂ ಹಸ್ತಗಳನ್ನು ಸರಿಯಾಗಿ ಪರಿಶೀಲಿಸಬೇಕು. ಒಂದು ಹಸ್ತದಲ್ಲಿದ್ದ ಹಾಗೆ ಇನ್ನೊಂದು ಹಸ್ತದಲ್ಲಿರುವುದಿಲ್ಲ. ಕೆಲವು ಬದಲಾವಣೆಗಳಿರುತ್ತದೆ, ಕೆಲವು ಚಿಹ್ನೆಗಳು ಚೇಂಜ್ ಆಗಿರುತ್ತದೆ. ಆವಾಗ ಎಲ್ಲವನ್ನೂ ನೋಡಿ ನೀವು ಲೆಕ್ಕ ಹಾಕಬೇಕಾಗುತ್ತದೆ. ನಿಮ್ಮ ಜೀವನದಲ್ಲಿ ಯಾವ ರೀತಿಯಲ್ಲಿ ನಿಮ್ಮ ಹಸ್ತಗಳನ್ನು ಇದ್ದಾಗ ಅದರಿಂದ ಬರುವಂತಹ ಫಲಗಳೇನು ಎಂಬುದನ್ನು ತಿಳಿಯಬೇಕಾದರೆ ಎರಡೂ ಹಸ್ತಗಳನ್ನು ಸರಿಯಾಗಿ ಪರಿಶೀಲಿಸಬೇಕು. ಒಂದೇ ಹಸ್ತ ನೋಡಿ ಯಾರು ಪೂರ್ಣ ಭವಿಷ್ಯ ಹೇಳಲು ಸಾಧ್ಯವಿಲ್ಲ ಎಂಬುದನ್ನು ನೆನಪಿಟ್ಟುಕೊಳ್ಳಿ. ಈಗ ನಾನು ನಿಮಗೆ ತಿಳಿಸುವುದು ಏನೆಂದರೆ, ನಿಮ್ಮ ಹಸ್ತಗಳನ್ನು ನೀವು ನೋಡಬೇಕಾದ್ರೆ ಮುಖ್ಯವಾದಂತಹ ಈ 4 ರೇಖೆಗಳನ್ನು ನೀವು ಗಮನಿಸಬೇಕು. ಇದು ನಮ್ಮ ಆಯುಷ ರೇಖೆ ಅಂದರೆ ಲೈಫ್ ಲೈನ್. ಇದು ನಮ್ಮ ಜ್ಞಾನ ರೇಖೆ ಅಂದರೆ ಹೆಡ್ ಲೈನ್. ಇದು ನಮ್ಮ ಹೃದಯ ರೇಖೆ ಅಂದರೆ ಹಾರ್ಟ್ ಲೈನ್. ಇದು ನಮ್ಮ ಫೇಟ್ ಲೈನ್ ಅಂದರೆ ಭಾಗ್ಯರೇಖೆ. ಈ ರೇಖೆಗಳಲ್ಲಿ ನಿಮಗೆ ನಿಮ್ಮ ಜೀವನದ ಕೆಲವು ವಿಚಾರಗಳನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ. ಅದು ಹೇಗೆ ಎಂಬುದನ್ನು ಹೇಳಿಕೊಡುವುದೇ ಇಂದಿನ ಈ ಕಾರ್ಯಕ್ರಮದ ಉದ್ದೇಶ. ಆದ್ದರಿಂದ ಇಂತಹ ವಿಚಾರಗಳನ್ನು ತಿಳಿದುಕೊಳ್ಳಲು ನೀವು ಇನ್ನೂ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಏನಾಗುತ್ತೆ, ನಿಮ್ಮ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲಲ್ಲಿ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುತ್ತೆ. ನೀವು ಎಲ್ಲ ವಿಡಿಯೋಗಳನ್ನು ನೋಡಿ ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನಿಮಗೆ ಏನು ಅವಶ್ಯಕತೆ ಇದೆಯೋ ಅದನ್ನು ನೀವು ವ್ಯವಸ್ಥೆ ಮಾಡಿಕೊಂಡರೆ ನಿಮ್ಮ ಜೀವನದಲ್ಲಿ ನೀವು ಸಂತೋಷವಾಗಿರುತ್ತೀರಿ, ಆನಂದವಾಗಿರುತ್ತೀರಿ. ಅಂದರೆ ಇದಕ್ಕೆ ಹಣ ಕಾಸಿನ ಏನು ಕೊಡಬೇಕಾಗಿಲ್ಲ. ನೀವು ಸುಮ್ಮನೆ ಕ್ಲಿಕ್ ಮಾಡಿದ್ರೆ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಒಮ್ಮೆ ಸಬ್ಸ್ಕ್ರೈಬ್ ಮಾಡಿದವರು ಮತ್ತೆ ಸಬ್ಸ್ಕ್ರೈಬ್ ಮಾಡಬೇಕಾಗಿಲ್ಲ. ಹಾಗೆಯೇ ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ, ಆಗಲೇ ನಿಮಗೆ ಎಲ್ಲವೂ ಸರಿಯಾಗಿ ಅರ್ಥವಾಗುವುದು. ಹಾಗೆ ಅದನ್ನು ಲೈಕ್ ಮಾಡಲು ಮರೆಯಬೇಡಿ. ಲೈಕ್ ಮಾಡೋದು ಮಾತ್ರ ಸಾಲದು, ನೀವು ಅದನ್ನು ಶೇರ್ ಮಾಡಿ ನಿಮ್ಮ ಗೆಳೆಯರಿಗೆ, ನಿಮ್ಮ ಬಂಧು ಬಳಗದವರಿಗೆ ತಿಳಿಸಿರಿ. ಈಗ ನಿಮಗೆ ನಿಮ್ಮ ಭವಿಷ್ಯ ತಿಳಿಯಬೇಕೆಂಬ ಕುತೂಹಲ ಇದೆಯೇ? ಹಸ್ತರೇಖಾ ಸಾಮುದ್ರಿಕ ಶಾಸ್ತ್ರದಂತೆ ನಿಮ್ಮ ಭವಿಷ್ಯ ತಿಳಿಯುವ ಆಸಕ್ತಿ ಇದ್ದರೆ ಇದರಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿರಿ. ಮುಂದೆ ಏನು ಮಾಡಿದರೆ ನಿಮ್ಮ ಭವಿಷ್ಯ ತಿಳಿಯಲು ಸಾಧ್ಯ ಎಂಬುದನ್ನು ತಿಳಿಸಿಕೊಡಲಾಗುತ್ತದೆ. ಅದರಂತೆ ನಡೆದುಕೊಂಡರೆ ನಿಮ್ಮ ಭವಿಷ್ಯವನ್ನು ನಿಮಗೆ ತಿಳಿಯಲು ಸಾಧ್ಯವಾಗುತ್ತದೆ. ಈಗ ನಾನು ವಿಷಯಕ್ಕೆ ಬರುತ್ತೇನೆ. ನಾನು ಹೀಗೆ ಹೇಳಿದೆ, ಈ 4 ರೇಖೆಗಳು ನಮ್ಮ ಭವಿಷ್ಯವನ್ನು ತಿಳಿಯಲು ನಮಗೆ ಸಹಾಯ ಮಾಡುತ್ತದೆ. ಇದೇ ನೋಡಿ, ಈ ಆಯುಷ ರೇಖೆ ಇದೆಯಲ್ಲ, ಈ ಆಯುಷ ರೇಖೆ ಏನಂತ ತಿಳಿಸುತ್ತೆ ಅಂದರೆ ನಮ್ಮ ಆರೋಗ್ಯ, ನಮ್ಮ ಸಹಕಾರ, ನಮಗೆ ಬೇರೆಯವರಿಂದ ಸಿಕ್ಕುವಂಥ ಸಹಕಾರ, ಕೆಲಸದಲ್ಲಿ ಹೇಗಿರ್ತೀವಿ, ಕೆಲಸದಿಂದ ಸಮಾಧಾನವಿದೆಯೇ ಮುಂತಾದ ವಿಚಾರಗಳನ್ನು, ನಮ್ಮ ಜೀವನವು ಒಟ್ಟಾರೆ ಹೇಗೆ ಇರುತ್ತದೆ, ಆರೋಗ್ಯವಾಗಿರುತ್ತೋ, ನಮಗೇನೋ ತೊಂದರೆಗಳು ಬರುತ್ತೋ, ನಮ್ಮ ಜೀವನದಲ್ಲಿ ನಾವು ಮಾಡ್ತಿರುವ ಕೆಲಸ ಸರಿಯಾಗುತ್ತೋ, ಜನರಿಂದ ಸಹಕಾರ ಸಿಗುತ್ತೋ ಮುಂತಾದ ಎಲ್ಲ ವಿಚಾರಗಳು ಈ ರೇಖೆಯಿಂದ ತಿಳಿಯಬಹುದು. ಈ ರೇಖೆ 2-3 ರೀತಿಯಲ್ಲಿರ್ಬೋದು. ಅಂದರೆ ಈ ಥರ ಉದ್ದವಾಗಿ ಹೀಗೆ ರೇಖೆ ಇರುತ್ತೆ. ಹೀಗೆ ನಿಮಗೆ ಇದ್ದರೆ ನಿಮಗೆ
ನಿಮ್ಮ ಕೆಲಸದಲ್ಲಿ ತೃಪ್ತಿ ಇದೆ. ನೀವು ನಿಮ್ಮ ಜೀವನದಲ್ಲಿ ಕೆಲಸ ಮಾಡಿ ಜೀವನ ಮಾಡಲು, ಶ್ರಮಪಟ್ಟು ಕೆಲಸ ಮಾಡಿ ಜೀವನ ಮಾಡಲು ನಿಮಗೆ ಯಾವುದೇ ಅಡೆತಡೆಯೂ ಇಲ್ಲ. ಆದರೆ ನೀವು ಒಂದೇ ಕೆಲಸದಲ್ಲಿ ಅಥವಾ ಎರಡು ಕೆಲಸದಲ್ಲಿ ಇದ್ದು, ವ್ಯಾಪಾರ ಆಗಿರ್ಬೋದು, ವ್ಯವಹಾರ ಆಗಿರ್ಬೋದು, ಇಲ್ಲ ಉದ್ಯೋಗವಾಗಿರ್ಬೋದು, ಯಾವುದೇ ಇದ್ದರೂ ಸಹ ನಿಮಗೆ ಅದರಿಂದ ನಿಮ್ಮ ಜೀವನಕ್ಕೆ ಬೇಕಾದದ್ದನ್ನು ನೀವು ದುಡಿಯುತ್ತೀರಿ. ಇದು ನಿಮಗೆ ನಿಮ್ಮ ರೇಖೆಯನ್ನು ತೋರಿಸುವಂಥ ಈ ರೇಖೆ ಯಾವುದೇ ದೋಷ ಫಲಗಳಿಲ್ಲದೆ ಈ ಒಂದೇ ರೇಖೆಯಾಗಿ ಒಂದೇ ದಪ್ಪಕ್ಕೆ ಇಲ್ಲಿವರೆಗೂ ಇದ್ದರೆ ಅದು ನಿಮ್ಮ ಜೀವನದ ಉತ್ತಮವಾದಂಥ ಸ್ಥಿತಿಯನ್ನು ಸೂಚಿಸುತ್ತದೆ. ಆದರೆ ಇದು ಇಲ್ಲಿ ಕೆಲವರಿಗೆ ಇಲ್ಲಿ ತನಕನೇ ಬರೋದು. ಕೆಲವರಿಗೆ ನೋಡಿ ಇಲ್ಲಿ ತನಕನೇ ಬರಂದಿರುತ್ತೆ. ಹೀಗಿದ್ರೆ ಅವರಿಗೇನು ತೊಂದರೆ ಆಗುತ್ತಾ, ಏನು ತೊಂದರೆ ಎಂಬುದನ್ನು, ತೊಂದರೆ ಏನಿಲ್ಲ. ಅವರು ಕೆಲಸದಲ್ಲಿ ತೃಪ್ತರಲ್ಲ, ತಮ್ಮ ಕೆಲಸದಲ್ಲಿ ಅವರು ತೃಪ್ತರಲ್ಲ. ಇವರು ಕೆಲಸವನ್ನು ಬದಲಾಯಿಸಬೇಕಂತ ಯೋಚಿಸುತ್ತಿರುತ್ತಾರೆ. ಅಂದರೆ ಇವರು ಜೀವನದಲ್ಲಿ ಹಲವು ರೀತಿಯ ಅತೃಪ್ತಿಯನ್ನು ಹೊಂದಿರುತ್ತಾರೆ. ಹಾಗಾಗಿ ಕೆಲಸ ಬದಲಾಯಿಸಬೇಕು ಎಂದೇ ಯೋಚಿಸುತ್ತಿರ್ತಾರೆ. ಹೀಗಿದ್ದಾಗ ಅವರು, ಆದರೆ ಈ ಲೆವೆಲಿಗೆ ಬಂದ ಕೂಡಲೇ ಅವರು ಜೀವನದಲ್ಲಿ ಬೇರೆ ರೀತಿಯ ಬದಲಾವಣೆಗಳಾಗುವಂತಹ ಸಂಭವ ಇದೆ ಎಂಬುದನ್ನು ತಿಳಿಸಿಕೊಡುತ್ತದೆ. ಇನ್ನು ಕೆಲವರು ರೇಖೆಗಳು ಹೀಗೆ ಕಟ್ಟಾಗಿರುತ್ತೆ. ಅಂದರೆ ಹೀಗಿದ್ದಾಗ ಅವರ ಜೀವನದಲ್ಲಿ ಅವರು ಕೆಲವು ರೋಗಗಳಿಗೆ ತುತ್ತಾಗಬಹುದು. ಆಗ ಅವರು ಚಿಕಿತ್ಸೆ ಮಾಡಿ ಉತ್ತಮವಾದ ಆರೋಗ್ಯವನ್ನು ಮತ್ತೆ ಪಡೆಯುತ್ತಾರೆ. ಅಥವಾ ಇವರ ಜೀವನದಲ್ಲಿ ಇವರು ಮಾಡುತ್ತಿದ್ದಂತಹ ವ್ಯಾಪಾರ ವ್ಯವಹಾರವಾಗಲಿ ಅಥವಾ ಉದ್ಯೋಗವಾಗಲಿ ಬದಲಾಗುತ್ತದೆ. ಆದ ಬೇರೊಂದು ಉದ್ಯೋಗದಿಂದ ಅವರು ಹೆಚ್ಚಿನ ಸಂತೋಷವನ್ನು ಪಡೆಯುತ್ತಾರೆ ಎಂಬ ಸೂಚನೆ ಇದು ಆಗಿದೆ ಎಂದು ತಿಳಿಯಬೇಕು. ಈಗ ನೋಡಿ, ಇದು ನಿಮ್ಮ ಆಯ್ಸರೇಖೆ. ಈ ಆಯ್ಸರೇಖೆ ಹೀಗೆ ಈಗ ಏನಾದರೂ ಅಡ್ಡ ರೇಖೆಗಳು ಬಂದಿದ್ದರೆ, ಸಣ್ಣದಾಗಿರುವುದು ದೊಡ್ಡದ ಅಡ್ಡ ರೇಖೆಗಳು ಬಂದಿದ್ದರೆ ನೀವು ಯಾವಾಗಲೂ ಏನಾದರೂ ಒಂದು ಸಮಸ್ಯೆಗೆ ಸಿಕ್ಕಾಕೊಂಡಿರ್ತಾ ಇರ್ತೀರಿ. ನೀವು ಯಾವುದಾದ್ರೂ ಆರೋಗ್ಯ ಸಮಸ್ಯೆ ಆಗಿರ್ಬೋದು, ನಿಮ್ಮ ಉದ್ಯೋಗದ ಸಮಸ್ಯೆ ಆಗಿರ್ಬೋದು, ಹಣಕಾಸಿನ ಆಗಿರ್ಬೋದು, ಹೀಗೆ ಹಲವಾರು ಸಮಸ್ಯೆಗಳಲ್ಲಿ ಯಾವುದಾದ್ರೂ ಒಂದು ಸಮಸ್ಯೆಯನ್ನು ನೀವು ಯಾವಾಗಲೂ ಸಿಕ್ಕಿ ಹಾಕಿಕೊಂಡಿರುತ್ತೀರಿ. ತುಂಬ ಚಿಂತೆ ಮಾಡುತ್ತೀರಿ ಎಂಬುದನ್ನು ತಿಳಿಸುತ್ತದೆ. ತುಂಬ ಚಿಂತೆ ಮಾಡ್ತೀರಿ, ಚಂಚಲ ಮನಸ್ಸು ಅಂತ ನೀವು ತಿಳಿಸಬೇಕು. ಈಗ ನೋಡಿ, ಇದೀಗಾಯಿತು. ಈಗ ಹಾಗಾದ ಮೇಲೆ ಇನ್ನು ಕೆಲವರದು ಏನಿರುತ್ತಂದರೆ, ಸರಪಳಿ ಆಕಾರದಲ್ಲಿ ಹೀಗಿರುತ್ತದೆ. ಸರಪಳಿ ಆಕಾರದಲ್ಲಿ ಅವರ ಹಸ್ತದಲ್ಲಿ ಆಯುಸರೇಖೆ ಇರುತ್ತದೆ. ಆಯುಸರೇಖೆ ಆ ಥರ ಸರಪಳಿ ಆಕಾರದಲ್ಲಿದ್ದರೆ ಅವರು ತುಂಬ ಚಂಚಲ ಮನಸ್ಸು. ಅವರಿಗೆ ನೆಮ್ಮದಿ ಎಂಬುದೇ ಇರುವುದಿಲ್ಲ. ಒಂದೇ ಉದ್ಯೋಗ ಮಾಡಲು ಅವರಿಗೆ ಆಗುವುದಿಲ್ಲ. ಉದ್ಯೋಗಗಳು ಬದಲಾಯಿಸುತ್ತಿರ್ತಾರೆ. ಅವರಿಗೆ ಯಾವುದೇ ಒಂದು ಉದ್ಯೋಗದಲ್ಲಿರಲು ಸಾಧ್ಯವಾಗುವುದಿಲ್ಲ. ಅವರು ಹಲವಾರು ಉದ್ಯೋಗಗಳನ್ನು ಮಾಡಿ ಜೀವನದಲ್ಲಿ ಯಾವುದೇ ರೀತಿಯ ಯಶಸ್ಸನ್ನು ಕಾಣಲು ಸಾಧ್ಯವಾಗುವುದಿಲ್ಲ ಎಂಬುದನ್ನು ಈ ರೀತಿಯ ಇದನ್ನು ಸೂಚಿಸುತ್ತದೆ. ಅಂದರೆ ಸರಪಳಿ ಆಕಾರದಲ್ಲಿರುವುದು, ಇಲ್ಲ ಕಟ್ಟಾಗಿರ್ಬೋದು. ಇಂತಹ ಪರಿಸ್ಥಿತಿಗಳಲ್ಲಿ ಏನನ್ನು ನಾವು ತಿಳಿಯಬಹುದು ಎಂಬುದನ್ನು ತಿಳಿದುಕೊಂಡು, ಈಗ ನೋಡಿ, ಈ ರೀತಿ ಬುಡದಲ್ಲಿ ಈ ರೀತಿ ಇದ್ದರೆ ಅಂದರೆ ಕವಲೊಡೆದು ಎರಡು ಕವಲಾಗಿದ್ದರೆ ಅವರು ವಿದೇಶಕ್ಕೆ ಹೋಗುವಂತಹ ಸಾಧ್ಯತೆ ಇದೆ. ಆದರೆ ವಿದೇಶಕ್ಕೆ ಹೋಗಿ ಅಲ್ಲಿ ಕೆಲಸ ಮಾಡಿ ಅಲ್ಲಿರಲು ಆಗೋದಿಲ್ಲ. ಅವರು ಅಲ್ಲಿ ಹೋಗಿ ಬರ್ತಾರೆ. ಅಲ್ಲಿ ಪ್ರವಾಸ ಹೋಗ್ಬೋದು. ಕೆಲಸಕ್ಕಾಗಿ ಹೋಗೋದು ಬೇರೆ ಜಿನ್ನೆ ಇರುತ್ತದೆ. ಇದು ಪ್ರವಾಸ, ವಿದೇಶಕ್ಕೆ ಹೋಗ್ಬೋದು, ಇಲ್ಲ ದೂರ ಊರುಗಳಿಗೆ ಅವರು ಪ್ರವಾಸ ಹೋಗ್ಬೋದು ಎಂಬುದನ್ನು ತೋರಿಸುತ್ತದೆ. ಈಗ ನಾವು ಆಯುಷ ರೇಖೆಯನ್ನು ನೋಡಿದ್ವಿ. ಇನ್ನು ಭಾಗ್ಯರೇಖೆಯ ಬಗ್ಗೆ ತಿಳಿಯೋಣ. ಭಾಗ್ಯರೇಖೆ ನಿಮಗೆ ಗೊತ್ತು, ಕಂಕಣದಿಂದ ಇಲ್ಲಿವರೆಗೂ ಬಂದಿರುತ್ತೆ. ಇಲ್ಲಿ ಈ ಶನಿ ಬೆರಳ ಕೆಳಗೆವರೆಗೆ ಬಂದಿರುತ್ತದೆ.
ಅಂದರೆ ಇದು ನಿಮ್ಮ ಜೀವನದ ಆಗು ಹೋಗುಗಳನ್ನು ತಿಳಿಸುತ್ತದೆ. ನಿಮ್ಮ ಜೀವನದಲ್ಲಿ ಯಾವ ಮಟ್ಟದಲ್ಲಿ ನೀವು ಜೀವನ ಮಾಡಬಹುದು ಎಂಬುದನ್ನು ಸೂಚಿಸುತ್ತದೆ. ಅಂದರೆ ಈ ರೇಖೆ ಹೀಗೆ ಚೆನ್ನಾಗಿ ಇದ್ದರೆ, ಯಾವುದೇ ಒಂದು ದೋಷ ಫಲಗಳು ಆ ರೇಖೆಯಲ್ಲಿ ಇಲ್ಲದೆ ಹೀಗೆ ಒಂದೇ ರೇಖೆಯಾಗಿದ್ದರೆ ನಿಮಗೆ ಯಾವುದೋ ಒಂದು ಡ್ರೀಮ್ ಜಾಬ್ ಅಂದರೆ ಕನಸಿನ ಒಂದು ಇದೆ, ಇಂತಹ ಜಾಬೇನ ಮಾಡೋದು, ಆ ಜಾಬಿನಲ್ಲಿ ನಾನು ತುಂಬ ದುಡಿಯುತ್ತೇನೆ, ಅದೇ ನನಗೆ ಬೇಕಾಗಿರೋದು, ಬೇರೆ ಯಾವ ಕೆಲಸ ಸಿಕ್ಕಿದ್ರು ನನಗೆ ಸಮಾಧಾನ ಇಲ್ಲ ಎಂದು ತಿಳ್ಕೊಂಡಿರುತ್ತಾರೆ. ಅವರಿಗೆ ಇಂತಹ ಇದು ಒಳ್ಳೆಯ ಉತ್ತಮ ರೇಖೆ ಇದ್ದರೆ, ಭಾಗ್ಯರೇಖೆ ಉತ್ತಮವಾಗಿದ್ದರೆ ಅವರು ತಮ್ಮ ಡ್ರೀಮ್ ಜಾಬನ್ನು ಪಡೆಯುತ್ತಾರೆ ಎಂಬುದರ ಸೂಚನೆ. ಜಾಬ್ಗಾಗಿ ತುಂಬ ಪ್ರಯತ್ನ ಪಡ್ತಾರೆ. ಕೆಲವರಿಗೆ ಭಾಗ್ಯದ ರೇಖೆ ಇರುವುದೇ ಇಲ್ಲ. ಆದರೂ ಸಹ ಅವರಿಗೆ ಬೇರೆ ಸಮಯದಿಂದ ಬೇರೆ ಕಡೆಯಿಂದ ಭಾಗ್ಯರೇಖೆ ಬಂದಿರ್ಬೋದು, ಇಲ್ಲಿಂದ ಬಂದಿರ್ಬೋದು, ಅಥವಾ ಇಲ್ಲಿಂದ ಬಂದಿರ್ಬೋದು. ಈ ಯಾವುದೇ ಅವರ ವಯಸ್ಸಿಗೆ ಅನುಗುಣವಾಗಿ ಆ ವಯಸ್ಸಿನಿಂದ ಅವರ ಜೀವನ ಎಲ್ಲಿಂದ ಈ ಭಾಗ್ಯರೇಖೆ ಕಾಣಿಸುತ್ತದೋ, ಎಲ್ಲಿಂದ ಭಾಗ್ಯರೇಖೆ ಕಾಣಿಸುತ್ತದೋ ಆ ವಯಸ್ಸನ್ನು ಲೆಕ್ಕ ಹಾಕಿ ಆ ವಯಸ್ಸಿನಿಂದ ಅವರ ಜೀವನದಲ್ಲಿ ತೃಪ್ತಿ ಬರುತ್ತದೆ, ಜ್ಞಾನ ಬರುತ್ತದೆ, ಅವರಿಗೆ ಒಂದು ದಾರಿ ಕಂಡುಕೊಳ್ಳಲು ಸಾಧ್ಯವಾಗುತ್ತದೆ ಎಂಬುದನ್ನು ಸೂಚಿಸುತ್ತದೆ. ಅಲ್ಲಿಂದ ಅವರಿಗೆ ಉತ್ತಮವಾದ ದುಡಿಮೆ ಇದೆ. ಒಂದು ವೇಳೆ ಇದು ತುಂಡಾಗಿದ್ದರೆ, ಈ ಭಾಗ್ಯರೇಖೆ ತುಂಡಾಗಿದ್ದರೆ ಅವರು ತಮ್ಮ ವಿದ್ಯಾಭ್ಯಾಸವನ್ನು ಅಲ್ಲಿಗೆ ನಿಲ್ಲಿಸಿ ಮತ್ತೆ ಮುಂದುವರಿಸಬೇಕಾಗುತ್ತದೆ. ಅವರ ಹಸ್ತದಲ್ಲಿ ಈ ಭಾಗ್ಯರೇಖೆಗಳು ಎಲ್ಲಿ ತುಂಡಾಗಿರುತ್ತದೋ ಆ ವಯಸ್ಸಿನಲ್ಲಿ ಅವರ ಶಿಕ್ಷಣವನ್ನು ನಿಲ್ಲಿಸಿ ಮತ್ತೆ ಮುಂದುವರಿಸಬೇಕಾಗುತ್ತದೆ. ದುಡಿಮೆಯು ಮತ್ತು ಇನ್ನು ಕೆಲವರಿಗೆ ಇದು ಎರಡಾಗಿರುತ್ತದೆ. ಹೀಗೆ ಇದು ಒಂದು ಇಲ್ಲಿಗೆ ಕೊನೆಗೊಂಡು ಮತ್ತು ಅಲ್ಲಿಂದ ಬೇರೊಂದು ಬಂದಿದ್ದರೆ, ಆ ರೀತಿಯ ಇದ್ದಾಗ ಅವರು ಬೇರೆ ಕಲಿಕೆಯೊಂದಿಗೆ ಒಂದು ಉದ್ಯೋಗವನ್ನು ಅವರು ಕಲಿತಿರೋ ಒಂದಲ್ಲ, ಇವರು ಕಲಿತಲೇ ದುಡಿಮೆಗೆ ಆರಂಭವಾಗ್ತಾರೆ, ಯಾವುದೋ ಕೆಲಸಕ್ಕೆ ಸೇರುತ್ತಾರೆ. ಇಲ್ಲ, ಇವರು ಕಲಿತ ವಿದ್ಯೆಯನ್ನು ಬಿಟ್ಟು ಬೇರೆ ರೀತಿಯ ದುಡಿಮೆಯನ್ನು ಆರಂಭಿಸುತ್ತಾರೆ ಎಂಬುದರ ಸೂಚನೆ. ಅಂದರೆ ಅವರು ಕಲಿತಿರೋ ವಿದ್ಯೆ, ಈಗ ಇಂಜಿನಿಯರಿಂಗ್ ಕಲಿತು ಅವರು ಯಾವುದಾದರೂ ಆಫೀಸ್ ಕೆಲಸಕ್ಕೆ ಹೋಗುವಂಥ ಕೆಲಸ ಮಾಡ್ತಾರಲ್ಲ, ಅಂಥವರ ಹಸ್ತದಲ್ಲಿ ಈ ರೀತಿಯ ತುಂಡಾದಂತಹ ಇದನ್ನು ಕಾಣಿಸುತ್ತದೆ, ತುಂಡಾದ ರೀತಿಯ ರೇಖೆಗಳು ಕಾಣಿಸುತ್ತದೆ. ಅಂದರೆ ಇನ್ನು ಕೆಲವರು ಕಲಿತಿದ್ದಾಗಲೇ ಜಾಬ್ ಮಾಡಿಕೊಂಡು ದುಡಿಮೆ ಶುರು ಮಾಡ್ತಾರೆ, ಅವರ ಕೈಯಲ್ಲೂ ಹಸ್ತದಲ್ಲೂ ಇಂಥದ್ದು ಇರುತ್ತದೆ. ಈಗ ಇಲ್ಲಿಯೂ ಹೀಗೆ ಇದ್ದರೆ, ಕೊನೆಗೂ ಅಲ್ಲಿಯೂ ಹೀಗೆ ಇದ್ದರೆ ಜೀವನದಲ್ಲಿ ಅವರು ಜನರಿಂದ ಹಲವು ವಿಚಾರಗಳನ್ನು ತಿಳಿದುಕೊಳ್ಳುತ್ತಾರೆ. ಅಕಾಡೆಮಿಕ್ ಶಿಕ್ಷಣಕ್ಕಿಂತಲೂ ಇವರು ಲೋಕಜ್ಞಾನವನ್ನು ಪಡೆಯುವುದು ಹೆಚ್ಚಾಗಿದೆ ಎಂಬುದನ್ನು ತಿಳಿಸುತ್ತದೆ. ಈ ರೀತಿ ವೈ ಆಕಾರದಲ್ಲಿ ಕೆಳಗೆ ಮತ್ತು ಮೇಲೆ ಇದ್ದರೆ ಕಲಿತು ಕೆಲಸ ಮಾಡ್ತಾರೆ, ಅದರಿಂದ ಅವರು ಕೆಲಸ ಮಾಡ್ತಾರೆ. ಈಗ ಒಂದು ವೇಳೆ ಇವರು ಇದಕ್ಕೆ ಹೀಗೆ ಇದ್ದರೆ ಇವರು ತಮ್ಮ ಜೀವನವನ್ನು ತುಂಬ ಸಂಘರ್ಷದಿಂದ, ಕಷ್ಟದಿಂದ ನಡೆಸಬೇಕಾಗುತ್ತದೆ. ಹೆಚ್ಚು ಶ್ರಮಪಟ್ಟರೂ ಅವರ ಜೀವನ ಸುಧಾರಿಸುವುದೇ ಇಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ಅವರು ದುಡಿಮೆಯನ್ನು ಮಾಡಬೇಕಾಗುತ್ತೆ. ಎಲ್ಲಿವರೆಗೆ ಈ ರೀತಿಯ ಅಡ್ಡಗೆರೆಗಳಿರುತ್ತೋ ಅಲ್ಲಿವರೆಗೂ ಅವರ ಜೀವನದಲ್ಲಿ ಸಂಘರ್ಷಗಳು ಜಾಸ್ತಿ, ಚಿಂತೆಗಳು ಜಾಸ್ತಿ, ಯೋಚನೆಗಳು ಜಾಸ್ತಿ. ಇನ್ನು ನಾವು ಜ್ಞಾನರೇಖೆಯ ಬಗ್ಗೆ ತಿಳಿಯೋಣ. ಇದು ಜ್ಞಾನರೇಖೆ. ಹೀಗೆ ನೋಡಿ, ಇದು ಜ್ಞಾನರೇಖೆ. ಈ ಜ್ಞಾನರೇಖೆ ಇದೆಯಲ್ಲ, ಇದು ಇಲ್ಲಿಂದ ಇಷ್ಟುದ್ದ, ಇದು 1ನೇ ಟೈಪ್ ಜ್ಞಾನರೇಖೆ. 1ನೇ ಚಂದ್ರಪರ್ವಕ್ಕೆ ಬಂದಿದ್ದರೆ, ಇದು ಚಂದ್ರಪರ್ವ ನಿಮಗೆ ಗೊತ್ತಿದೆ, ಚಂದ್ರಪರ್ವಕ್ಕೆ ಬಂದಿದ್ದರೆ ಅವರು ಟೈಪ್ 1 ಜ್ಞಾನರೇಖೆ. ಗಂಭೀರ ರೀತಿಯಲ್ಲಿ ಎಲ್ಲವನ್ನು ಯೋಚನೆ ಮಾಡುತ್ತಾರೆ. ಇವರು ಗಂಭೀರ ರೀತಿಯಲ್ಲಿ ಎಲ್ಲವನ್ನು ಯೋಚನೆ ಮಾಡ್ತಾರೆ. ತನಗೆ ಏನು ಬೇಕೋ ಅದನ್ನು ಗಂಭೀರವಾಗಿ ಯೋಚನೆ ಮಾಡಿ ಅದಕ್ಕೊಂದು ದಾರಿಯನ್ನು ಕಂಡುಕೊಳ್ಳುತ್ತಾರೆ. ಬಹಳ ಬುದ್ಧಿವಂತರಿರ್ತಾರೆ. ಜ್ಞಾನಾರ್ಜನೆಯಲ್ಲಿ ಅವರು ತುಂಬ
ಬುದ್ಧಿವಂತರೆನಿಸಿಕೊಳ್ಳುತ್ತಾರೆ. ಅವರು ಜೀವನವನ್ನು ಗಂಭೀರವಾಗಿ ನೋಡುವುದರಿಂದ ಅವರು ಜೀವನದಲ್ಲಿ ಮುಂದುವರಿಯುತ್ತಾರೆ ಎಂಬುದು ಈ ಜ್ಞಾನರೇಖೆ. ಹೀಗೆ ಚಂದ್ರಪರ್ವಕ್ಕೆ ಬಂದಿದ್ದರೆ ಟೈಪ್ 1 ಇದ್ದರೆ ಅವರು ಅಂತಹ ಜನಗಳೆಂದು ತಿಳಿಯಬೇಕು. ಇನ್ನು ಸ್ವಲ್ಪ ಸಣ್ಣ ರೇಖೆ ಇಲ್ಲಿವರೆಗೆ ಇರುತ್ತೆ. ಸ್ವಲ್ಪ ಸಣ್ಣ ರೇಖೆ ನೋಡಿ, ಇಲ್ಲಿಂದ ಮುಂದಕ್ಕೆ ಹೋಗಿಲ್ಲ, ಇಲ್ಲಿಗೆ ನಿಂತೋಗಿದೆ. ಇದು ಟೈಪ್ 2 ರೇಖೆ ಅಂತ. ಹೀಗಿದ್ದಾಗ ಈ ಜ್ಞಾನರೇಖೆ ಟೈಪ್ 2 ಆಗಿದ್ದಾಗ ಇವರು ತುಂಬ ಚೆನ್ನಾಗಿ ಕಲಿತಾರೆ, ಬುದ್ಧಿವಂತರು, ಯಾವಾಗಲೂ ಜ್ಞಾನಾರ್ಜನೆಯ ಬಗ್ಗೆ ಯೋಚನೆ ಮಾಡುತ್ತಾರೆ. ಶಿಕ್ಷಣವನ್ನು ನಿಲ್ಲಿಸಿದರೂ ಮತ್ತು ಅನ್ನು ಕಲಿಯಲು ಅವಕಾಶ ಸಿಗುತ್ತದೆ ಎಂದು ಕಾಯ್ತಾ ಇರ್ತಾರೆ. ಇವರು ಉತ್ತಮವಾದ ಜೀವನವನ್ನು ನಡೆಸುತ್ತಾರೆ. ಆದರೆ ಇನ್ನು ಕೆಲವರು ತುಂಬ ಸಣ್ಣ ರೇಖೆ ಆಗಿರುತ್ತದೆ, ತುಂಬ ಸಣ್ಣ ರೇಖೆ ಇಲ್ಲಿ ತನಕ ಇರುತ್ತದೆ. ಇದು ಟೈಪ್ 3 ರೇಖೆ. ಈ ಟೈಪ್ 3 ರೇಖೆ ಇದ್ದಾಗ ಮನಸ್ಸು ಯಾವಾಗಲೂ ಚಂಚಲವಾಗಿರುತ್ತದೆ. ಯಾವುದರಲ್ಲೂ ಇವರಿಗೆ ಸ್ಥಿರತೆ ಇರುವುದಿಲ್ಲ. ಅದು ಮಾಡಿದರೆ ಸರಿನೋ, ಇದು ಮಾಡಿದರೆ ಸರಿನೋ, ಹಾಗಿದ್ದರೆ ಸರಿನೋ, ಹೀಗಿದ್ದರೆ ಸರಿಯೋ ಎಂಬ ಚಿಂತೆಯಲ್ಲೇ ಅವರು ಕಾಲ ಕಳೆಯುತ್ತಾರೆ. ಅವರ ಜೀವನ ತುಂಬ ಕಷ್ಟವಾಗಿರುತ್ತದೆ. ಅಂದರೆ ದುಡಿದು ಬದುಕುವುದರಲ್ಲಿ ಅವರಿಗೆ ಸಮಾಧಾನವೂ ಇರುವುದಿಲ್ಲ ಎಂಬುದರ ಸೂಚನೆ. ಇನ್ನು ಹೃದಯ ರೇಖೆಯ ಬಗ್ಗೆ ನೋಡೋಣ. ಇದು ಹೃದಯ ರೇಖೆ, ನಿಮಗೆ ಗೊತ್ತಿದೆ. ಹೃದಯ ರೇಖೆ ಹೀಗಿದ್ದರೆ ಇವರಿಗೆ ಇಲ್ಲಿವರೆಗೂ ಇದ್ದರೆ ಅವರಿಗೆ ಪ್ರಣಯ ವಿವಾಹದ ಬಗ್ಗೆ ಹೆಚ್ಚಿನ ಒಲವಿರುತ್ತದೆ. ಅವರು ಮದುವೆಯಾದರೂ ಅವರ ದಾಂಪತ್ಯ ಜೀವನ ತುಂಬ ಚೆನ್ನಾಗಿರುತ್ತದೆ. ಅಂದರೆ ಉತ್ತಮವಾದ ದಾಂಪತ್ಯ ಜೀವನವನ್ನು ನಡೆಸುತ್ತಾರೆ. ಇವರಿಗೆ ಹಲವು ವಿಚಾರಗಳಲ್ಲಿ ಒಳ್ಳೆಯ ಅದೃಷ್ಟವೂ ಇದೆ. ಅಧಿಕಾರ, ಪಾಂಡಿತ್ಯ, ಜ್ಞಾನ, ತಿಳುವಳಿಕೆ ಎಲ್ಲದರಲ್ಲೂ ಒಳ್ಳೆಯ ಉತ್ತಮ ಫಲಗಳನ್ನು ಕಾಣುತ್ತದೆ. ಒಂದು ವೇಳೆ ಇದು ಇಲ್ಲಿಗೆ ನಿಂತು ಹೋಗಿದ್ದರೆ, ಅಂದರೆ ಶನಿ ಬೆರಳ ಕೆಳಗೇ ಇದು ನಿಂತು ಹೋಗಿದ್ದರೆ ಅವರು ಚಂಚಲ ಮನಸ್ಸಿನವರು. ಅಂದರೆ ಯಾವಾಗಲೂ ಏನಾದರೂ ಚಿಂತೆ ಮಾಡ್ತಾನೇ ಇರ್ತಾರೆ. ಹಾಗೆ ಇದು ತುಂಡಾಗಿದ್ದರೆ, ಎಲ್ಲಾದರೂ ತುಂಡಾಗಿದ್ದರೆ ಹೃದಯ ರೇಖೆ ತುಂಡಾಗಿದ್ದರೆ ಹೃದಯದಲ್ಲಿ ದುಃಖ ಇಲ್ಲವೇ ದುಃಖವನ್ನು ಕಾಡುತ್ತಿರುತ್ತದೆ, ಚಿಂತೆಯನ್ನು ಕಾಡುತ್ತಿರುತ್ತದೆ. ಅನೈತಿಕ ಸಂಬಂಧಗಳನ್ನು ಇಂದಾಗಿ ಅವಮಾನವಾಗುವುದು, ಮಾನಹಾನಿಗೆ ಸಾಧ್ಯತೆ ಇದೆ. ಒಂದು ವೇಳೆ ಇದರಲ್ಲಿ ಏನಾದರೂ ಈ ಥರ ಇದಿದ್ದರೆ ಅವರು ಯಾವಾಗಲೂ ಚಂಚಲ, ಅವರ ಮಾನಸಿಕ ಸ್ಥಿತಿಯೇ ಸರಿಯಾಗಿರುವುದಿಲ್ಲ ಎಂಬುದನ್ನು ತಿಳಿಯಬೇಕು. ಹೀಗೆ ನಮ್ಮ ಮುಖ್ಯವಾದ ರೇಖೆಗಳನ್ನು ತಿಳಿದುಕೊಂಡು ಆ ರೇಖೆಗಳು ಯಾವುದೇ ದೋಷ ಫಲಗಳಿಲ್ಲದೆ ಚೆನ್ನಾಗಿದ್ದಾಗ ನಿಮಗೆ ಇದರ ಫಲಗಳನ್ನು ಏನೆಂಬುದನ್ನು ತಿಳಿಸಿಕೊಡುತ್ತೇವೆ. ಇನ್ನು ಇದರ ಫಲಗಳಾದ ಮೇಲೆ ಅದರ ಮುಂದಿನ ಫಲಗಳು ಎಂದರೆ ಪರ್ವಗಳ ಬಗ್ಗೆ ಹೇಳೋಣ. ಅದು ಮುಂದಿನ ವಿಡಿಯೋದಲ್ಲಿ ಹೇಳ್ಕೊಡುತ್ತೇವೆ. ಇಂತಹ ಹಲವಾರು ವಿಚಾರಗಳಿವೆ. ಅಂಥ ವಿಚಾರಗಳನ್ನು ಮಾಣಿಯಾಟ್ ಟೈಮ್ಸ್ ಯೂಟ್ಯೂಬ್ ಚಾನಲಲ್ಲಿ ನಾವು ಹೇಳ್ತಾ ಬರ್ತೇವೆ. ಇದನ್ನೆಲ್ಲವನ್ನು ನೀವು ನೋಡಲೇಬೇಕಾದರೆ ನೀವು ಇನ್ನೂ ಮಾಣಿಯಾಟ್ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಸಬ್ಸ್ಕ್ರೈಬ್ ಎಂದು ಬರುವುದರಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒತ್ತಿದರೆ ಮಾಣಿಯಾಟ್ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುತ್ತೆ. ನೀವು ಎಲ್ಲ ವಿಡಿಯೋಗಳನ್ನು ನೋಡಬಹುದು. ಹಾಗೆಯೇ ನಿಮ್ಮ ಭವಿಷ್ಯ ನಿಮಗೆ ತಿಳಿಯಬೇಕು ಎಂಬುದಾದರೆ, ಅಂಥ ಆಸಕ್ತಿ ಇದ್ದರೆ ಇದರಲ್ಲಿ ಕೊಟ್ಟಿರೋ ಒಂದು ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ ಮುಂದೇನು ಮಾಡಬೇಕೆಂಬುದನ್ನು ತಿಳಿಸುತ್ತೆ. ಆ ರೀತಿ ನೀವು ಮಾಡಿದರೆ ನಿಮ್ಮ ಭವಿಷ್ಯ ತಿಳಿಯಲಾಗುತ್ತೆ. ಈ ವಿಡಿಯೋವನ್ನು ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.